ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನೀವು ನೋಡ್ತಿದ್ದೀರಾ ವಿನೋದ್ ಎಜೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿನೋದ್ ಮಾತಾಡ್ತಾ ಇರೋದು. ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ವಿಡಿಯೋ, ಮತ್ತು ಇದು ನನ್ನ ಮೊದಲನೇ ವಿಡಿಯೋ. ಸೊ ಏನಪ್ಪ ಇವತ್ತು ವಿಡಿಯೋ ಮಾಡೋ ವಿಶೇಷ ಅಂತ ಅಂದರೆ, ಇವತ್ತು ಏನಿಲ್ಲ, ಅದೇ ನಂದು ಹೊಸ ಗಾಡಿ ನಾನು ಶೈನ್ 100DX ತೊಗೊಂಡಲ್ಲ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸೋಣ ಅಂತ ಅಂದ್ಕೊಂಡೆ. ಸೊ ನ್ಯೂ ವೆಹಿಕಲ್ ಬಗ್ಗೆ ತೋರಿಸ್ತೀನಿ, ಬನ್ನಿ ನೋಡಿದ್ರಂತೆ. ನೋಡ್ತಾ ಇರ್ಬೋದು, ಇದೇ ನನ್ನ ಆಲ್ ನ್ಯೂ 2025 ಶೈನ್ 100DX ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನಿಮಗೆ ಯಾವುದೇ ಥರ ಫೀಚರ್ಸ್ ಬರುತ್ತೆ, ಏನೇನು ನಿಮಗೆ ಎಲೆಕ್ಟ್ರಾನಿಕ್ಸ್ ಬರುತ್ತೆ, ಅಪ್ಡೇಟ್ಸ್ ಬರುತ್ತೆ, ಅದನ್ನೆಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಿಮಗೆ ಫ್ರಂಟಲ್ ಅಂತ ನೋಡಿದ್ರೆ ನಿಮಗೆ ಈ ಕ್ರೋಮ್ ಫಿನಿಶಿಂಗು ವಿತ್ ಹಾಲಜನ್ದು ಬಲ್ಬ್ ಬರುತ್ತೆ. ಈ ಹೋಂಡಾ ನೇಮ್ ಕೂಡ ಮೆನ್ಷನ್ ಇದೆ, ನೋಡ್ತಾ ಇರ್ಬೋದು. ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಮತ್ತು ನಿಮ್ಗೆ ಇದರಲ್ಲಿ ಫ್ರಂಟು ಮತ್ತು ಬ್ಯಾಕಲ್ಲಿ ಡ್ರಮ್ ಬ್ರೇಕ್ ಸೆಟಪ್ಪೇ ಇದೆ ಕೊಟ್ಟಿದ್ದಾರೆ. ಸೊ ಯಾವುದೇ ಥರದ ಡಿಸ್ಕ್ ಬ್ರೇಕ್ ಸೆಟಪ್ ಏನು ಬರೋಲ್ಲ ಇದರಲ್ಲಿ. ಮತ್ತು ನಿಮಗೆ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಎರಡರಲ್ಲೂ 17 ಇಂಚ್ ಅಲಾಯ್ ಇರುತ್ತೆ ವಿತ್ ಡ್ರಮ್ ಬ್ರೇಕ್ ಜೊತೆ ನಿಮಗೆ. ಮತ್ತು ನಿಮಗೆ ಮೀಟರ್ ಅಂತ ಬಂತು ಅಂದರೆ ನಿಮ್ಗೆ ಇದರಲ್ಲಿ ಡಿಜಿಟಲ್ ಮೀಟ್ರ್ ಬರುತ್ತೆ. ಸೊ ಇದು ಬಂದು ನಿಮಗೆ ಎಕೋ ಇಂಡಿಕೇಷನ್ ಇರುತ್ತೆ. ಸೊ ಇದರಲ್ಲಿ ಏನಂತ ಅಂದರೆ, ಇದು ನಿಮಗೆ ನಾರ್ಮಲ್ SP-ದೆಲ್ಲ 125 ಮುಂಚೆ ಬರೋದಲ್ಲ, ಆ ಥರ ಏನೋ ಇದ್ದಿದ್ದು. ಸೊ ಇದಕ್ಕೆ ನಾನು ಬ್ಲ್ಯಾಕ್ ಕಲರ್ ಪ್ರೊಟೆಕ್ಷನ್ ಶೀಟ್ ಹಾಕ್ಸಿದ್ದೀನಿ. ಇದರಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಐ ಥಿಂಕ್ ವಿಸಿಬಲ್ ಇದೆ ಅಂದ್ಕೊತೀನಿ. ಸೊ ಇದರಲ್ಲಿ ನಿಮಗೆ ಫ್ಯೂಲ್ ಗೇಜು, ಸ್ಪೀಡೋಮೀಟ್ರು, ಟೈಮು, ಟ್ರಿಪ್ ಮೀಟರ್ ಇರುತ್ತೆ. ನಿಮಗೆ ಏನು ಓಡಿಸಿದ್ದೀನಿ ಅನ್ನೋದು ಇದರಲ್ಲಿ ನಿಮ್ಗೆ ಶೋ ಆಗುತ್ತೆ. ಟ್ರಿಪ್ ಬಿದಲ್ಲಿದೆ. ಸೊ ನಿಮಗೆ ಟೈಮ್ ಕೂಡ ಶೋ ಆಗುತ್ತೆ. ನ್ಯೂಟ್ರಲ್ ಪೊಸಿಷನ್ ಇಂಡಿಕೇಟ್ರು, ಆಮೇಲೆ ನಿಮಗೆ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಒಂದು ಬರುತ್ತೆ. ಸೊ ಗಾಡಿ ಪೆಟ್ರೋಲ್ ಅಂತ ಅಂದರೆ ನಿಮಗೆ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮಗೆ ಒಂದು 10 ಲೀಟ್ರ್ವರೆಗೂ ಬರುತ್ತೆ. 1 ಲೀಟ್ರಿಗೆ ನಿಮ್ಗೆ 70 ಇಂದ 75 ಅಂತ ಕೊಟ್ಟರು ಒಳ್ಳೆ ಮೈಲೇಜ್ ಸಿಗುತ್ತೆ ನಿಮಗೆ ಗಾಡಿ. ಸೊ ನೋಡ್ತಾ ಇರ್ಬೋದು. ಮತ್ತು ಸೀಟ್ ಎಲ್ಲ ಕುಷನಿಂಗ್ ಆಗಿ ಚೆನ್ನಾಗಿದೆ. ಸೊ ಇದು ಬಂದು ಆಕ್ಸೆಸರಿ ಪಾರ್ಟ್ ಬರುತ್ತೆ. ಇದು ನಿಮಗೆ ಇಂಜಿನ್ ಅಂತ ಬಂದರೆ ನಿಮಗೆ 98.98 cc ಬರುತ್ತೆ. 4 ಸ್ಟ್ರೋಕ್ SI ಇಂಜಿನ್ ಇರುತ್ತೆ. ಮತ್ತು BS6 ಫ್ಯೂಲ್ ಇಂಜೆಕ್ಟ್ರ್ ಏರ್ ಕೂಲ್ಡ್ ಇಂಜಿನ್ ಬರುತ್ತೆ ನಿಮ್ಗೆ ಇದರಲ್ಲಿ. ಮ್ಯಾಕ್ಸ್ ಪವರ್ ಬಂದು 7.38 PS ಅಲ್ಲಿರುತ್ತೆ. 7500 RPM ಅಲ್ಲಿ ನಿಮಗೆ ರಿಲೀಸ್ ಆಗುತ್ತೆ. ಮತ್ತು ನಿಮಗೆ 8.04 Nm ಟಾರ್ಕ್ ಇರುತ್ತೆ. 5000 RPM ಅಲ್ಲಿ ರಿಲೀಸ್ ಆಗುತ್ತೆ. ವಿತ್ತು ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 10 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಇದರಲ್ಲಿ ಬಂದು ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇದೆ. ಫ್ರಂಟು ಮತ್ತು ಬ್ಯಾಕು ಅಟ್ ಎ ಟೈಮ್ ನಿಮಗೆ ಬ್ರೇಕಿಂಗ್ ಅಪ್ಲಿಕೇಬಲ್ ಆಗುತ್ತೆ 50%. 4 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಸೆಲ್ಫು ಮತ್ತು ಕಿಕ್ಕು ಎರಡು ಕೂಡ ಆಪ್ಷನ್ ಇದೆ. ಸೆಲ್ಫ್ ಸ್ಟಾರ್ಟು ಮತ್ತು ಕಿಕ್ ಸ್ಟಾರ್ಟಿಂಗ್ ಆಪ್ಷನ್ನು ಇದೆ. ನಿಮಗೆ ಸಸ್ಪೆನ್ಷನ್ ಅಂತ ಬಂದರೆ 5 ಸ್ಟೆಪ್ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಬರುತ್ತೆ. ಬನ್ನಿ ನಿಮಗೆ ಗಾಡಿ ಓಡಿಸೋ ಫೀಲ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓ, ಗೇರಲ್ಲಿ ಇದೆಯಾ ನೋಡ್ತಾ ಇರ್ಬೋದು ಸೌಂಡ್ ಹೇಗಿದೆ ಅಂತ ಹೇಳ್ಬಿಟ್ಟು. ಹೆವಿ ಸ್ಮೂತ್ ಆ್ಯಂಡ್ ರಿಫೈನ್ಡ್ ಫೀಲ್ ಇದೆ ಗುರು. ಗಾಡಿ ಮಾತ್ರ ಹೆವಿ ಸ್ಮೂತಾಗಿದೆ. 4th ಗೇರಲ್ಲಿ 32ವರೆಗೂ, ಇನ್ನೂ ಕಮ್ಮಿ ನಿಧಾನವರೆಗೂ ಹೋಗ್ಬೋದು. ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾರೆ. ಇವ್ರದ್ದೇ ಲೈಫ್ ಒಂಥರ ಚೆನ್ನಾಗಿರೋ ಲೈಫು ಹೇಳಬೇಕು ಅಂದರೆ. ವೈಬ್ರೇಷನ್ ಆಗಿರ್ಬೋದು, ಯಾವುದೇ ಥರದ ಜರ್ಕ್ ಆಗಿರ್ಬೋದು ಫೀಲ್ ಆಗಲ್ಲ ಗಾಡೀಲಿ. ಒಂಥರ ಕಂಫರ್ಟೇಬಲ್ ಆಗಿ ರಾಯಲ್ ಆಗಿ ಕೂತ್ಕೊಂಡು ಆರಾಮಾಗಿ ಡೈಲಿ ವರ್ಕು ಕಮ್ಯೂಟ್ಸು ಮಾಡ್ಬೋದು. 70 ಇಂದ 75ವರೆಗೂ ಮೈಲೇಜ್ ಕೊಡುತ್ತೆ. ಲಾಂಗ್ ಏನೋ ನೀವು ದೂರದವರೆಗೂ ಹೋಗ್ತೀರಾ ಅಂತ ಅಂದರೆ, ಲಾಸ್ಟ್ ಟೈಮ್ ನಾನು ಟಾಪ್ ಸ್ಪೀಡ್ ಅಬ್ಬಬ್ಬ ಅಂದರೂ ಇದು ಗಾಡಿ CC ಬರೋದು 100. ನಾನು ಇದ್ರದ್ದು ಟಾಪ್ ಸ್ಪೀಡ್ 100 ಕೂಡ ಟಚ್ ಮಾಡ್ತಿದ್ದೀನಿ. Who stopped you?
ನಿಮ್ಮನ್ನು ತಡೆದಿರುವವರು ಯಾರು? ಏನಂದರೆ ಅದೆಲ್ಲ ಅಷ್ಟು ರಿಸ್ಕ್ ಇರುತ್ತೆ, ಸೊ ಅಷ್ಟಕ್ಕೆಲ್ಲ ತೊಗೊಂಡೋಗ್ಬಾರ್ದು. ಸೊ 100 cc ಆದರೂ ಒಳ್ಳೆ ಎಜೈಲಾಗಿ ಫೀಲ್ ಆಗುತ್ತೆ ಗಾಡಿ ಪಿಕಪ್ಪು. ಬಟ್ ನಿಮ್ಗೆ ಇದರಲ್ಲಿ ಫುಲ್ಲು ಭಯಂಕರವಾಗಿರೋ ಪಿಕಪ್ಪು ಆ ಥರ ಏನಿಲ್ಲ. ನಿಮಗೆ ಒಂದು ಕಂಫರ್ಟಬಲ್ ಆಗಿ ಲೀನಿಯರಾಗಿ ಪವರ್ ಡೆಲಿವರಿ ಮಾಡೋಕ್ಕೆ ಇಂಜಿನು. ಆಫ್ಟರ್ 51 ಎಲ್ಲ ಒಂಥರ ಒಳ್ಳೆ ಥರ ಫೀಲಿಂಗ್ ಇರುತ್ತೆ ನಿಮಗೆ. ಯಾವಾಗೇ ನೀವು ಫುಲ್ ಮಾಡ್ತೀರಾ ಅಂದರು ಗಾಡಿ ಒಂದೊಳ್ಳೆ ನಡಿಗರು ನುಗ್ಸು ನನ್ನ ಅಂತ ಫೀಲಿಂಗ್ ಕೊಡುತ್ತೆ. ಬಟ್ ಒಂದು 80 ಎಲ್ಲ ಒಂಥರ ಆರಾಮಾಗಿ ತೊಗೊಂಡೋಗ್ಬೋದು ಗಾಡಿಗೆ. ಹೈ ಸ್ಪೀಡ್ಗೋಸ್ಕರ ಈ ಗಾಡಿ ಇಲ್ಲ. ಎಷ್ಟು ಸಿಟಿ ಕಮ್ಮಿಟು ಒಂಥರ ಮಿಡಲ್ ಕ್ಲಾಸ್ ಜನಗಳಿಗೆಲ್ಲ ಒಂಥರ ಬಾದಾಮಿ ಇದ್ದಂಗೆ ಗಾಡಿ. ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇವಾಗ ಈ ಥರ ರಿಫೈನ್ಮೆಂಟು ನಾನು ತೊಗೊಂಡಾಗ 97 ಏನೋ ಆಯಿತು. ನಾನು ಗಾಡಿ ತೊಗೊಂಡ್ಮೇಲೆ GST ಎಫೆಕ್ಟ್ ಆಯಿತು. ಸೊ ಪ್ರೆಸೆಂಟ್ಲಿ 89,000 ಏನೋ ಇರಬೇಕು ಸಮಥಿಂಗ್ ಪ್ರೈಸು. ಬನ್ನಿ ಇಲ್ಲಿ ಲೋಕಲ್ ಏರಿಯಾದಲ್ಲೆಲ್ಲ ಯಾವ ಥರ ಇದೆ ನಿಮಗೆ ಟರ್ನಿಂಗ್ ಎಲ್ಲ ರೇಡಿಯೋಸ್ ಎಲ್ಲ ಚಿಕ್ಕದಾಗಿದೆ ಗಾಡಿ ಮಾತ್ರ ನೋಡ್ತಾ ಇರ್ಬೋದು. ಚಿಕ್ಕದಾಗಿ ಟರ್ನಿಂಗ್ ಇದೆ, ಟರ್ನಿಂಗ್ ರೇಡಿಯೋಸ್ ಕೂಡ ತುಂಬ ಚೆನ್ನಾಗಿದೆ ಗಾಡಿ. ಈ ಇಂಜಿನ್ ನೀವು ಕೇಳಿಸ್ಕೊತಾ ಇರ್ಬೋದು. ಈ ಸ್ಮೂತ್ನೆಸ್ ಇದರಲ್ಲೇ ಗೊತ್ತಾಗುತ್ತೆ ಏನಿದೆ ಸ್ಮೂತ್ನೆಸ್ ಗಾಡಿ. 4 ಗೇರ್ ಬರೋದು ಆಯಿಲ್ ಕೂಡ ದೊಡ್ಡದಾಗಿದೆ, ಆಯಿಲ್ ಕೂಡ ಲೋಡ್ ಆಗಿದೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಗಾಡಿಗೆ ಲೈಟ್ ವೆಯ್ಟ್ ಯಾವಾಗ ಫೀಲ್ ಆಗುತ್ತೆ ಅಂದರೆ ಈ ಹಳ್ಳ ದಿನ ಬಂಪಿ ರೋಡ್ಸು ಆ ಟೈಮಲ್ಲಿ ಮಾತ್ರ ನಿಮಗೆ ಫೀಲ್ ಆಗೋದು ಇದ್ರದ್ದು ಹಳ್ಳ ದಿನ ಎಲ್ಲ ಸಾರಿ ಲೈಟ್ ವೆಯ್ಟು. ಇಲ್ಲಾಂದ್ರೆ ಈ ಹೈವೇಗಳಲ್ಲೆಲ್ಲ ನಾನು ಒಂದು ಟೈಮ್ ತೊಗೊಂಡೋಗಿದ್ದೆ ಇಲ್ಲಿಂದ ಚಿಕ್ಕಬಳ್ಳಾಪುರ. ಅಲ್ಲೆಲ್ಲ ನಿಮಗೆ ಅಷ್ಟೊಂದೆಲ್ಲ ಫೀಲ್ ಏನಿರಲಿಲ್ಲ. ನೀವು ಹೋಗ್ತಾ ಇದ್ದರೆ ಎಲ್ಲ ಗೇಜಿಯಾಗೆ ಫೀಲ್ ಆಗುತ್ತೆ. ಟಾಪ್ ಸ್ಪೀಡಲ್ಲಿ ಎಲ್ಲ ಗಾಡಿಗಳು ಲೈಟ್ ವೇಟ್ ಥರ ಫೀಲ್ ಆದರೆ ಇದು ಒಳ್ಳೆ ಕಾಂಪಿಟಾಗಿ ಫೀಲ್ ಆಗುತ್ತೆ. ಅಷ್ಟೊಂದು ಏನು ಹೆಟಿಕ್ ಅನಿಸಲ್ಲ ಗಾಡಿ. ಬಟ್ ಅದೇ ಏನಂದರೆ ಪವರ್ ಕಮ್ಮಿ ಅನಿಸುತ್ತೆ ಹೈವೇದಲ್ಲಿ ಹೋಗ್ಬೇಕು ಲಾಂಗ್ ಮಾಡಬೇಕು ಅಂತ ಅಂಬೋದು. ಟೌನಲ್ಲಿ ಏರಿಯಾ ಓಡಾಡೋರು ಇರ್ತಾರೆ, ಜಾಸ್ತಿ ರೆಸ್ಟ್ ಮಾಡ್ತಾರೆ. ಆಮೇಲೆ ಇದರಲ್ಲಿ 4 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತಲ್ಲ, ಇದು ಇದರಲ್ಲಿ ಒಂಥರ ಒಂದು ಹೆಲ್ದಿ ಕ್ಲಿಕ್ ಇದೆ. ಕೇಳಿಸ್ಕೊತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ನೋಡಿ. ಈ ಕ್ಲಿಕ್ ಸೌಂಡ್ ಬರುತ್ತೆ ಗೇರ್ ಡೌನ್ ಮಾಡಿದಾಗ ನೀವು. ಒಳ್ಳೆ ಸ್ಟೇಬಲ್ ಆಗಿರೋ ಗಾಡಿ ಮಾತ್ರ. ನನಗಂತೂ ಯಾವುದೇ ಥರದ ರಿಗ್ರೆಟ್ಸ್ ಇಲ್ಲ. ಹೇಳ್ತಾರೆ ಒಬ್ಬೊಬ್ಬರು ಅದಿರಬೇಕಾಗಿತ್ತು ಇದಿರಬೇಕಾಗಿತ್ತು ಗಾಡೀಲಿ. ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಾಗಿ ಟರ್ನಿಂಗ್ ರೇಡಿಯಸ್ ಇದೆ ಗಾಡಿ. ಬಟ್ ಏನಂದರೆ ಇದಿರೋ ಮೈಲೇಜ್ಗೆ ಅದರದ್ದೆಲ್ಲ ಪ್ರಾಬ್ಲಮ್ನೂ ಓವರ್ಕಮ್ ಮಾಡಿಬಿಡುತ್ತೆ. ಮತ್ತು ಇದ್ರದ್ದು ರಿಲಯಬಿಲಿಟಿ, ಹೋಂಡಾ ರಿಲಯಬಿಲಿಟಿ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಸರ್ವಿಸ್ ಏನೋ ಸಮಥಿಂಗ್ ನನಗೆ 500 ರೂಪೀಸ್ ಬಿದ್ದಿತ್ತಷ್ಟೇ. ಲೋಡ್ ಆಗಿದೆ ಗುರು. ಬ್ರೇಕ್ಸ್ ಅಂತೂ ಕ್ರೇಜಿ. ಈ 100 cc ಏನು ಬೇಕೋ
ಅದಕ್ಕಿಂತ ಚೆನ್ನಾಗೇ ಇದೆ. ಯಾವುದೇ ಜಾಗದಲ್ಲಿ ನೀವು ನಿಲ್ಲಿಸ್ತೀವಿ ಅಂತಂದ್ರೂ ಓನ್ಲಿ ನಾನು ಬ್ರೇಕ್ ಮಾತ್ರ ಯೂಸ್ ಮಾಡ್ತೀನಿ. 20ದಲ್ಲಿದ್ದೀನಿ ಸ್ಪೀಡು, ಒಳ್ಳೆ ಬ್ರೇಕಿಂಗ್ ಇದೆ. ಸ್ವಲ್ಪ ಸ್ಪೀಡಿಂಗ್ ಮಾಡಿಬಿಟ್ಟು ಬ್ರೇಕಿಂಗ್ ಅಪ್ಲೈ ಮಾಡೋಣ 50ದಲ್ಲಿ. ಬ್ರೇಕಿಂಗ್ ಮಾತ್ರ ಕ್ರೇಜಿ. ಈ ಗಾಡಿ ತೊಗೊಂಡಿರೋದ್ರಿಂದ ನನಗಂತೂ ಏನೂ ಬೇಜಾರಿಲ್ಲ. ಆರಾಮಾಗಿ ಒಂದು 10ರಿಂದ 15 ವರ್ಷದವರೆಗೂ ಆರಾಮಾಗಿ ಓದ್ಕೊಬೋದು. ನೋಡ್ಬೋದು ಇದು ನಾವು ಓಡಿಸ್ತೀವಿ ಅಂತಂದರೆ ಅದು ಯಾವ ಥರ ರೆಡಿ ಇರುತ್ತೆ ನಿಜಕ್ಕಂತಂದರೆ 28-29 ಇದ್ದೀನಿ. ಅದರದ್ದು ಫುಲ್ಲು ನಿಮ್ಗೆ ಗೊತ್ತಾಗುತ್ತೆ ಅಂದ್ಕೊತೀನಿ. ಐ ಥಿಂಕ್ ಇವಾಗ ಹೋಟೆಲ್ ಕೊಟ್ಟರೆ ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ.